ಅಸೆಂಬ್ಲಿ ಸೆಷನ್ಗೆ ಇನ್ನೆರಡೇ 2 ದಿನ ಮಾತ್ರ ಬಾಕಿ. ಇಂದಾದ್ರೂ ಹೊರಬೀಳುತ್ತಾ ಖಾತೆ ಹಂಚಿಕೆ ಪಟ್ಟಿ. ನೂತನ ಸಚಿವರಿಗೆ ಫೈನಲ್ ಆಗದ ಖಾತೆ ಹಂಚಿಕೆ. ಯಾವ ಸಚಿವರಿಗೆ ಯಾವ ಖಾತೆ ಅನ್ನೋದೇ ಗೊಂದಲ. ಅಧಿವೇಶನಕ್ಕೆ ಬಾಕಿ ಇರೋದು 2 ದಿನ. ಖಾತೆಗಾಗಿ ಕಾಯ್ಕೊಂಡು ಕೂತವರು 13 ಜನ. ನೂತನ ಸಚಿವರಿಗೆ ಫೈನಲ್ ಆಗದ ಖಾತೆ ಹಂಚಿಕೆ. ಯಾವ ಸಚಿವರಿಗೆ ಯಾವ ಖಾತೆ ಅನ್ನೋದೇ ಗೊಂದಲ. ಮೊದಲ ಬಾರಿಗೆ ಸಚಿವರಾದ 13 ಮಂದಿಗಷ್ಟೇ ಖಾತೆ ಭಾಗ್ಯ ಸಿಕ್ಕಿದೆ. ಈಗ ಆಗ ಅಂತ ಕಾಲ ಮುಂದೂಡುತ್ತಿರುವ ಹೈಕಮಾಂಡ್ ಮತ್ತು ಸಿಎಂ. ನಿರ್ದಿಷ್ಟ ಖಾತೆ ಸಿಗದೆ ಪೇಚಿಗೆ ಸಿಲುಕಿರುವ ನೂತನ ಸಚಿವರು. ಸದನದಲ್ಲಿ ಎಂಎಲ್ಎಗಳು ಎತ್ತೋ ಪ್ರಶ್ನೆಗಳಿಗೆ ಸಚಿವರೇ ಉತ್ತರಿಸಬೇಕು. ಖಾತೆಯೇ ಇಲ್ಲದ ಮೇಲೆ ಪ್ರಶ್ನೆಗಳಿಗೆ ಸಚಿವರ ಉತ್ತರವೇಗೆ? ಮುಖ್ಯಮಂತ್ರಿಗಳೊಬ್ಬರಿಂದಲೇ ಎಲ್ಲ ಖಾತೆಯ ಬಗ್ಗೆ ಉತ್ತರ ಕಷ್ಟ ಸಾಧ್ಯ. ಇವತ್ತು ಸಂಜೆಯ ಒಳಗಾದ್ರೂ ಖಾತೆಗಳ ಹಂಚಿಕೆಯಾಗುತ್ತಾ? ಸದನದಲ್ಲಿ ಇಲಾಖಾವಾರು ವಿಚಾರಗಳಿಗೆ ಉತ್ತರಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರ? ನಮ್ಮ ದುರಾದೃಷ್ಟ ನೋಡಿ, ಅಧಿವೇಶನ ಆಗೋದಕ್ಕೆ ಇನ್ನೊಂದು 2 ದಿನ ಬಾಕಿ ಇದೆ. ಅಸೆಂಬ್ಲಿಯಲ್ಲಿ ಎಲ್ಲ ಎಂಎಲ್ಎಗಳು ಬಂದು ಕೂತಿರ್ತಾರೆ, ಎಲ್ಲ ಮಿನಿಸ್ಟ್ರುಗಳು ಬಂದು ಕೂತಿರ್ತಾರೆ. ಅಧಿವೇಶನ ಅಂದರೆ ಮುಖ ತೋರಿಸ್ಕೊಂಡು ಹೋಗೋದಕ್ಕೆ ಬರೋದಲ್ಲ, ಬದಲಾಗಿ ಖಾತೆವಾರು ವಿಚಾರಗಳಾಗಬೇಕಲ್ಲ, ಜಿಲ್ಲಾವಾರು ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳಾಗಬೇಕಲ್ಲ. ಸರಿ ಕಣಯ್ಯ, ಶಿಕ್ಷಣ ಇಲಾಖೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ ಎದ್ದು ನಿಂತ್ಕೊಂಡು ಹೇಳು ಅಂತ ಕೇಳಿದ್ರೆ ಶಿಕ್ಷಣ ಇಲಾಖೆಗೆ ಮಂತ್ರಿ ಇಲ್ಲ. ಸರಿ ಕಣ್ರಯ್ಯ, ಅಬಕಾರಿ ಇಲಾಖೆಯಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ, ಅಬಕಾರಿ ಇಲಾಖೆಯಲ್ಲಿ ಎಷ್ಟು ತೆರಿಗೆಯ ಹಣ ಬಂದು ಸಂಗ್ರಹ ಆಗಿದೆ, ಇನ್ನೇನೇನು ಆಗಬೇಕು ಎದ್ದು ನಿಂತ್ಕೊಂಡು ರಿಪೋರ್ಟ್ ಕೊಡಿ ಅಂತ ಕೇಳಿದ್ರೆ ಲಿಕ್ಕರ್ ಮಂತ್ರಿ ಇಲ್ಲ. ಸೊ ಮಂತ್ರಿ ಸ್ಥಾನ ಫುಲ್ಫಿಲ್ ಆಯಿತು, ಆದರೆ ಖಾತೆ ಹಂಚಿಕೆ ಆಗಿಲ್ಲ. ಹಿಂಗಾದ್ರೆ ಕತೆ ಹೆಂಗೆ? ಸಾಂವಿಧಾನಿಕವಾದಂತಹ ಹುದ್ದೆ, ಸಾಂವಿಧಾನಿಕವಾದಂತಹ ಕ್ರಿಯೆ ಪ್ರಕ್ರಿಯೆ, ಆದರೆ ಪರಿಪೂರ್ಣ ಅಲ್ಲ. ಹೊಸಬರಿಗೆ ಮಂತ್ರಿ ಸ್ಥಾನದ ಅವಕಾಶ ಕೊಡಲಾಗಿದೆ, ಆದರೆ ಖಾತೆ ಹಂಚಿಕೆ ಆಗಿಲ್ಲ. ಈ ರಾಜ್ಯದ 32 ಇಲಾಖೆಗಳು ಭರ್ತಿಯಾಗಿದ್ದಾವ? ಇಲ್ಲ, ಖಾತೆ ಹಂಚಿಕೆ ಆಗಿಲ್ಲ. ಮತ್ತೆ ಆ ಇಲಾಖೆಯ ಅಭಿವೃದ್ಧಿ ಕಾರ್ಯ ಹೆಂಗಾಗೋದು? ಇನ್ನಿರೋದು ಅಂತೂ ಇಂತೂ 1.25 ವರ್ಷ ಆಡಳಿತ. 1.25 ವರ್ಷ ಆಡಳಿತ. ಈ 1.25 ವರ್ಷದ ಆಡಳಿತಾವಧಿಯಲ್ಲಿ ಎಲ್ಲ ಇಲಾಖೆಗಳು ಡೆವಲಪ್ ಆಗಬೇಕು, ಎಲ್ಲ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು, ಆದರೆ ಖಾತೆ ಹಂಚಿಕೆ ಆಗಿಲ್ಲ. ಸೊ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಬಹಳಷ್ಟು ಕೌತುಕವನ್ನ ಸೃಷ್ಟಿ ಮಾಡಿದೆ. ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆಯ ಒಳಗಾಗಿ ಹಂಚಿಕೆಯಾಗುತ್ತಾ? ಕಾರಣ ಇನ್ನೆರಡು ದಿನ ಅಧಿವೇಶನಕ್ಕೆ ಬಾಕಿ ಇದೆ ದಿನ. ಸೊ ಇಂತಹ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಜಿಲ್ಲಾವಾರು ಖಾತೆವಾರು ಚರ್ಚೆಗಳಾಗುವಂತಹ ಸಂದರ್ಭದಲ್ಲಿ ಆಯಾಯ ಮಂತ್ರಿಗಳಿದ್ದರೆ ಮಾತ್ರ ಚರ್ಚೆಗಳು ಸಾಧ್ಯ. ಇಲ್ಲದಲೇ ಹೋದರೆ ಖಾತೆ ಹಂಚಿಕೆ ವಿಚಾರ ಚರ್ಚೆಗಳು ಆಗೋದು ಹೇಗೆ ಎನ್ನುವಂತಹದ್ದು ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿದೆ. ಸೊ ಈಗಾಗಲೇ ಅನೇಕ ನೂತನ ಸಚಿವರು ಕೂಡ ಆಕಾಂಕ್ಷಿಗಳು, ಅವರ ಇರಾದೆಗಳು ಭರ್ತಿಯಾಗಿದ್ದು ಖಾತೆ ಹಂಚಿಕೆ ಆಗದೇ ಇರೋದ್ರಿಂದಾಗಿ ಒಂದು ಸ್ವಲ್ಪ ಅವರಿಗೂ ಕೂಡ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ.